ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹತ್ತತ್ರ 1 ಮಂತ್ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಮನೆಯಲ್ಲಿ ತಮ್ಮನ ಮದುವೆ ಇತ್ತು. ಬಂದಿರೋ ಸಂಬಂಧಿಕರ ಮಧ್ಯದಲ್ಲಿ ನಾನು ವೀಡಿಯೋ ಮಾಡ್ಕೋತ ಕೂತ್ರೆ ಮದುವೆ ಕೆಲಸ ಎಲ್ಲ ನಿಂತೋಗುತ್ತಂತ ನಾನು ಯಾವುದೇ ಮಷಿನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ವೀಡಿಯೋನೇ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಇವತ್ತು ಫ್ರೀಯಾಗಿರೋದಕ್ಕೋಸ್ಕರ ನಾನು ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ತು. ಪಾಪ ಒಬ್ಬರು ಸಿಸ್ಟ್ರು ಕೇಳ್ತಾಯಿದ್ರು, ಸಿಸ್ಟರ್ ಯಾವಾಗ ಮಾಡ್ತೀರಾ ವೀಡಿಯೋ ಮಾಡೋದು ಯಾಕೆ ನಿಲ್ಲಿಸಿದ್ದೀರಾ ಅಂತ ಕೇಳಿದರು. ಅದಕ್ಕೋಸ್ಕರ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ವೀಡಿಯೋ ಅಂತಂದು ಹಿಂದಕ್ಕೆ ಹಂಗೆ ಆಗಿಬಿಟ್ಟಿದ್ದೆ. ಇವತ್ತು ನನಗೆ ಸ್ವಲ್ಪ ಟೈಮ್ ಸಿಕ್ಕಿರೋದ್ರಿಂದ ನಾನು ವೀಡಿಯೋ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಯಾವ್ಯಾವ ದಾರ ತೊಗೊಂಡಿದ್ದೀನಿ, ಹಾಗೆ ಯಾವ ಕ್ಲಾತ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕಾಟನ್ ಕ್ಲಾತನ್ನ ಅಂದರೆ ವೇಸ್ಟ್ ಆಗಿರೋ ಕ್ಲಾತನ್ನೇ ಕಾಟನ್ದು ತೊಗೊಂಡಿದ್ದೀನಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ. ಆಲ್ರೆಡಿ ಫ್ರೇಮ್ಗೆ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ ಮಾರ್ಕ್ ಹಾಕೋದಕ್ಕೆ ಮಾರ್ಕರ್ ತೊಗೊಂಡಿದ್ದೀನಿ. ಮತ್ತು ಕ್ರೀಮ್ ಕಲರ್ದು ಕಾಟನ್ ದಾರ ಮತ್ತು ಡಾರ್ಕ್ ಪರ್ಪಲ್ ಕಲರು ಕಾಟನ್ ದಾರ ಬಾಬಿನೊಳಗಡೆ, ಅಂದರೆ ಕೆಳಗಡೆ ಬಾಬಿನೊಳಗಡೆ ಕೇಸ್ ಒಳಗಡೆ ಹಾಕೋದಕ್ಕೆ ಬಾಬಿನೊಳಗಡೆ ನಾನು ಕಾಟನ್ ದಾರನ ತೊಗೊಂಡಿದ್ದೀನಿ. ಹಾಗೆ ಮತ್ತು ಕ್ರೀಮ್ ಕಲರು ರೇಷ್ಮೆ ದಾರ ತೊಗೊಂಡಿದ್ದೀನಿ. ಮತ್ತು ಡಾರ್ಕ್ ಕಲರು ಪರ್ಪಲ್ ಕಲರ್ ದಾರ ತೊಗೊಂಡಿದ್ದೀನಿ, ಅಂದರೆ ಸಿಲ್ಕ್ ದಾರ ಅಂದರೆ ರೇಷ್ಮೆ ದಾರ. ಮತ್ತು ಕೆಳಗಡೆ ಹಾಕೋದಕ್ಕೆ ಕೇಸು. ಮತ್ತು ನಾನಿಲ್ಲಿ ಕಟರ್ ತೊಗೊಂಡಿದ್ದೀನಿ, ದಾರನ ಕಟ್ ಮಾಡೋದಕ್ಕೆ ಕಟರ್ ತೊಗೊಂಡಿದ್ದೀನಿ. ಮತ್ತು ಕೆಳಗಡೆ ಎಂಬ್ರಾಯ್ಡ್ರಿ ವರ್ಕು ನೀಟಾಗಿ ಬರಬೇಕು ಅಂತ ಆದರೆ ಇದಕ್ಕೆ ನ್ಯೂಸ್ ಪೇಪರ್ ಹಾಕಬೇಕು. ನ್ಯೂಸ್ ಪೇಪರು ನಮಗೆ ಇಲ್ಲ ಕ್ಯಾನ್ವಾಸ್ ಇದೆ ಅಂದರೆ ಕ್ಯಾನ್ವಾಸ್ ಆದ್ರೆ ಹಾಕ್ಕೊಳ್ಳಿ, ಇಲ್ಲ ನ್ಯೂಸ್ ಪೇಪರ್ ಆದರೆ ಹಾಕ್ಕೊಳ್ಳಿ, ನಡೀತೈತಿ. ನಾನಿಲ್ಲಿ ಕೆಲವೊಬ್ಬರಿಗೆ ಕ್ಯಾನ್ವಾಸ್ ಹಾಕಿ ವರ್ಕ್ ಎಂಬ್ರಾಯ್ಡ್ರಿ ವರ್ಕು ಮಾಡೋದಕ್ಕೆ ಬರೋಲ್ಲ, ಅದಕ್ಕೋಸ್ಕರ ನಾನು ನ್ಯೂಸ್ ಪೇಪರ್ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಮೇನಾಗಿ ಬೇಕಾಗಿರೋದು ಈ ಎಂಬ್ರಾಯ್ಡ್ರಿ ಪ್ಲೇಟು. ಕೆಳಗಡೆ 2 ಕೊಂಡಿ ಕೊಟ್ಟಿರ್ತಾರೆ. ಈ ಕೊಂಡಿನ ಯಾವ ರೀತಿಯಾಗಿ ಹಾಕಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಈ ಎಂಬ್ರಾಯ್ಡ್ರಿ ಪ್ಲೇಟು ಇಲ್ಲ ಅಂತಂದರೆ ನಿಮಗೆ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷೀನಲ್ಲಿ ಬರಲ್ಲ ಮಾಡೋದಕ್ಕೆ. ಈ ಎಂಬ್ರಾಯ್ಡ್ರಿ ಪ್ಲೇಟ್ ಸಹಾಯದಿಂದ ನಮಗೆ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮಷೀನಲ್ಲಿ ವರ್ಕ್ ಮಾಡೋದಕ್ಕೆ ಬರುತ್ತೆ. ಬನ್ನಿ ಇವಾಗ ನಾನು ಈ ಎಂಬ್ರಾಯ್ಡ್ರಿ ಪ್ಲೇಟು ಫಿಕ್ಸ್ ಮಾಡಿದ ಮೇಲೆ ಮಾರ್ಕ್ ಯಾವ ರೀತಿಯಾಗಿ ಹಾಕ್ತೀನಿ, ಹಾಗೆ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಲ್ಲಿ ಒಂದು ಪ್ಲೇಟ್ ಕೊಟ್ಟಿರ್ತಾರೆ, ಅದನ್ನು ಸ್ಕ್ರೂ ಡ್ರೈವರು ಸಹಾಯದಿಂದ ಸ್ವಲ್ಪ ಮೇಲಕ್ಕೆ ಎತ್ತಿ ಸರಿಸ್ಕೊಂಡ್ಬಿಡ್ಬೇಕು. ಸರಿಸ್ಕೊಂಡಾದಮೇಲೆ ಪ್ಲೇಟ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ 2 ಕೊಂಡಿ ಕೊಟ್ಟಿರ್ತಾರಲ್ವ, ಈ ಕೊಂಡಿನ ನೋಡಿ, ಈ ಕೊಂಡಿನ ಈ ಕಡೆ ಮುಖ ಮಾಡಿ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಟಾಗಿ ಫಿಕ್ಸ್ ಮಾಡಿಕೊಂಡು, ಇಲ್ಲಿ ಒಂದು ಕೆಳಗಡೆ ಒಂದು ಹೋಲ್ ಕಾಣ್ತಾ ಇದೆ ಅಲ್ವ ನಿಮಗೆ, ಕೆಳಗಡೆ ಒಂದು ಹೋಲ್ ಕಾಣ್ತಾ ಇದೆ, ಈ ಮೇಲ್ಗಡೆ ಈ ಪ್ಲೇಟಿಗೆ ಒಂದು ಹೋಲ್ ಕಾಣ್ತಾ ಇದೆ. ಈ ಹೋಲ್ ಒಳಗಡೆ, ಈ 2 ಹೋಲ್ ಒಳಗಡೆ ಈ ನೀಡಲು ಹೋಗಬೇಕು, ಸೂಜಿ ಹೋಗಬೇಕು. ಆ ರೀತಿಯಾಗಿ ನೀವು ಎಂಬ್ರಾಯ್ಡ್ರಿ ಪ್ಲೇಟ್ನ ಫಿಕ್ಸ್ ಮಾಡಬೇಕು. ಈಗ ಎಂಬ್ರಾಯ್ಡ್ರಿ ಪ್ಲೇಟು ಫಿಕ್ಸ್ ಮಾಡಿದ ಮೇಲೆ ಸೈಡಲ್ಲಿ ಪ್ಲೇಟ್ ಇರುತ್ತಲ್ವ, ಅದನ್ನ ನಿಧಾನವಾಗಿ ಸರಿಸ್ಕೊಂಡ್ಬಿಡ್ಬೇಕು. ಈಗ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ನಾನು ಸ್ಕೆಚ್ ಯಾವ ರೀತಿಯಾಗಿ ಮಾಡ್ತೀನಿ ಕ್ಲಾತಿಗೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡಿ, ನಾನು ಇದಕ್ಕೆ ನೆಕ್ ಮಾರ್ಕ್ ಯಾವ ರೀತಿ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಫಸ್ಟ್ ನಾವು ನೆಕ್ಕಿಗೆ ರೌಂಡ್ ಮಾರ್ಕ್ ಹಾಕ್ಕೋಬೇಕು. ರೌಂಡ್ ಮಾರ್ಕ್ ಹಾಕ್ಕೊಂಡಾದಮೇಲೆ ಅದಕ್ಕೆ ಯಾವ ರೀತಿಯಾಗಿ ಡಿಸೈನ್ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಸಾರಿ, ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮನೇಲಿ ಫಂಕ್ಷನ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾರೆಲ್ಲ ನನ್ನ ವೀಡಿಯೋ ಕಾಯ್ತಾ ಇದ್ದಾರೆ ಅವರಿಗೆಲ್ಲ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಪಾಪ. ಯಾಕಂದರೆ ಒಂದು ದಿನ ಬಿಟ್ಟು ಒಂದಿನ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೆ, ಅಪ್ಲೋಡ್ ಮಾಡ್ತಾಯಿದ್ದೆ. ಆದರೆ ಇವಾಗ ಮನೆಯಲ್ಲಿ ಫಂಕ್ಷನ್ ಇರೋ ಕಾರಣದಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ವೀಡಿಯೋ ಮಾಡೋಕ್ಕೆ ಅನುಕೂಲ ಆಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ರೌಂಡು ಸಿಂಗಲ್ ಮಾರ್ಕ್ ಹಾಕ್ಕೊಂಡಿಲ್ಲ, ಡಬಲ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಡಬಲ್ ಮಾರ್ಕ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಫಸ್ಟು ನಾವು ಈ ರೌಂಡಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ವರ್ಕ್ ಈ ರೌಂಡ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಸ್ಟು ಒಂದು ರೌಂಡ್ ಹಾಕೋಬೇಕು, ನೆಕ್ ರೌಂಡು, ಆನಂತರ ಇನ್ನೊಂದು ರೌಂಡು ಹಾಕ್ಕೋಬೇಕು ನೆಕ್ಕಿಗೆ. ಈಗ ನಾನು ಇದಕ್ಕೆ ಯಾವ ಡಿಸೈನ್ ಹಾಕ್ತೀನಿ ಅನ್ನೋದನ್ನ ನೋಡಿ. ನಾನಿಲ್ಲಿ ತ್ರಿಕೋನಾಕಾರದ್ದು ಒಂದು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಫಾಲ್ಗೆ ಒಳಗಡೆ ಒಂದು ಕಾಟನ್ದು ಪೇಪರ್ ಬಂದಂಗೆ ಬರುತ್ತಲ್ಲ, ಅದರಿಂದ ನಾನು ಏನು ಮಾಡಿದ್ದೀನಿ, ಈ ರೀತಿಯಾಗಿ ತ್ರಿಕೋನಾಕಾರದ್ದು ಕಟ್ ಮಾಡಿದ್ದೀನಿ. ಈ ಕಟ್ ಮಾಡಿರೋದನ್ನೇ ಇಟ್ಕೊಂಡು ನಾನಿವಾಗ ಈ ಮಾರ್ಕ್ ಹಾಕಿರೋ ಕಡೆ ಇಟ್ಕೊಂಡು ಡಿಸೈನ್ನ ಮಾಡ್ತೀನಿ. ಅದು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಗ್ಯಾಪ್ ಬಿಡಬೇಕು. ಗ್ಯಾಪ್ ಬಿಟ್ಟು ಮಾರ್ಕ್ನ
ಮಾಡ್ಕೋಬೇಕು. ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಅದು ಸ್ವಲ್ಪ ಮೇಲ್ಗಡೆ ಮಾರ್ಕ್ ಬರಲಿಲ್ಲ. ಮತ್ತು ಈಗೇನು ಮಾಡಬೇಕು ಅಂದರೆ ಇದೇ ಉಲ್ಟಾ ಇಟ್ಕೊಂಡು ಮತ್ತು ಈ ರೀತಿ ಇದಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಟು ಮಾರ್ಕ್ನ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಗ್ಯಾಪ್ ಬಿಟ್ಟರೆ ನಮ್ಮ ಮಿಡಲಲ್ಲಿ ಗ್ಯಾಪ್ ಬರುತ್ತೆ, ಚೆನ್ನಾಗಿ ವರ್ಕೂ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ. ಮತ್ತು ಇದನ್ನು ರಿಟರ್ನ್ ಈ ರೀತಿಯಾಗಿ ತೀರಿಸ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತು ಮಾರ್ಕ್ ಮಾಡ್ಕೋಬೇಕು. ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ಮಾರ್ಕ್ ಮಾಡ್ಕೊತ ಹೋಗ್ರಿ. ತುಂಬಾ ನೀಟಾಗಿ ಬರುತ್ತೆ ಈ ಡಿಸೈನು. ಅಂದರೆ ಬ್ಯಾಕ್ ನೆಕ್ಕಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಪ್ರತಿ ಸರಿ ಹೇಳೋದು ನಾನು ಅದೇ, ಸ್ವಲ್ಪ ನೀವು ವರ್ಕ್ ಕಡೆ ಏನಾದರೂ ತಲೆ ಕೊಟ್ಟು ಹಾಗೆ ಕಣ್ಣು ಆಡಿಸಿದ್ರೆ ತುಂಬಾ ನೀಟಾಗಿ ಬರುತ್ತೆ. ಪ್ರತಿ ಸಾರಿಯೂ ಮಾರ್ಕ್ ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ಪ್ಲೇಸ್ ಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ, ಯಾಕಂದರೆ ಡಿಸೈನು ನೀಟಾಗಿ ಕಾಣುತ್ತೆ, ಹಾಗೆ ಒಂದಕ್ಕೊಂದು ಟಚ್ ಆಗಲ್ಲ. ನೋಡಿ, ತುಂಬ ಅಂದರೆ ತುಂಬಾ ಸಿಂಪಲಾಗಿರೋ ಡಿಸೈನ್ನ ಹೇಳ್ಕೊಡ್ತಾಯಿದ್ದೀನಿ. ಮತ್ತು ಇದನ್ನೇ ರಿಟರ್ನ್ ಉಲ್ಟಾ ಮಾಡಿಕೊಂಡು ಈ ರೀತಿಯಾಗಿ ಮಾರ್ಕ್ನ ಹಾಕೋಬೇಕು. ನೋಡಿ, ತುಂಬಾ ಸಿಂಪಲಾಗಿ ಹೇಳ್ಕೊಡ್ತಾಯಿದ್ದೀನಿ. ಇದರಲ್ಲಿ ಏನೋ ರಿಸ್ಕ್ ಇಲ್ಲ, ಏನಿಲ್ಲ. ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್. ಹಾಗೆ ನೀವು ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ತಿಳಿಸಿ. ಆಲ್ಮೋಸ್ಟ್ ಎಲ್ಲರೂ ಈ ಎಂಬ್ರಾಯ್ಡ್ರಿ ಪ್ಲೇಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ. ಸ್ವಲ್ಪ ಪ್ರಯತ್ನ ಪಡಿ, ಸಿಕ್ಕೇ ಸಿಗುತ್ತೆ. ನಾನು ಯಾವುದು ಸುಳ್ಳು ಹೇಳ್ತೇವೆ. ಒಬ್ಬ ಸಿಸ್ಟ್ರಿಗೆ ನೋಡಿ ನಿನ್ನೆ ನನಗೆ ಮೆಸೇಜ್ ಹಾಕಿದ್ರು, ಅಕ್ಕ ನೀವು ಹೇಳಿರೋ ಪ್ಲೇಟು ಸಿಕ್ತು ಅಂತೇಳಿ ನನಗೆ ಮೆಸೇಜ್ ಹಾಕಿದ್ರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ನಾನು ಕಲಿಯೋದಲ್ಲದೆ ಇನ್ನೊಬ್ರು ಕಲೀಲಿ ಅನ್ನೋದಕ್ಕೋಸ್ಕರನೇ ನಾನು ಯಾವಾಗಲೂ ಹೇಳ್ತಾ ಬರ್ತಾಯಿದ್ದೀನಿ. ಈಗ ನಾನು ತುಂಬಾ ಸಿಂಪಲಾಗಿರೋ ಡಿಸೈನ್ ಯಾಕೆ ಹೇಳ್ತೀನಿ ಅಂತಂದರೆ ಫಸ್ಟು ಕಲಿಯೋರಿಗೂ ಕೂಡ ಈಸಿ ಆಗಬೇಕು. ಹಾಗೆ ನಾನು ಹೇಳ್ಕೊಡೋದನ್ನು ನಿಮಗೆ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಪ್ರತಿ ಸಾರಿಯೂ ಯಾವುದೇ ಜಾಸ್ತಿ ಹೆವಿ ವರ್ಕ್ ಇರಲಾರ್ದೇ ವೀಡಿಯೋನ ಮಾಡ್ತೀನಿ. ಹಾಗೆ ಡಿಸೈನ್ ಕೂಡ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮದುವೆಯಲ್ಲಿ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಸುಸ್ತಾಗಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ವಾಯ್ಸ್ ಕೂಡ ಜಾಸ್ತಿ ಬರ್ತಾಯಿಲ್ಲ, ಮೊದಲಿರೋ ವಾಯ್ಸು ಇಲ್ಲ ನನಗೆ. ಸ್ವಲ್ಪ ಟ್ಯಾಬ್ಲೆಟ್ ಅವು ತೊಗೊಂಡಿರೋದಕ್ಕೆ ಸರಿ ಹೋಗಿದೆ ಇವಾಗ ವಾಯ್ಸು. ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೆ ವಾಯ್ಸೇ ಬರ್ತಾ ಇರಲಿಲ್ಲ ನನಗೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ವಾರನೇ ಹಿಂಜರಿದೆ ನಾನು ವೀಡಿಯೋ ಮಾಡೋದಕ್ಕೆ. 1 ಮಂತ್ ಆಯ್ತಲ್ವ, ಅದಕ್ಕೆ ವೀಡಿಯೋ ಮಾಡಿಲ್ಲ ಅಂದರೆ ನನಗೂ ಚೆನ್ನಾಗಿ ಅನಿಸ್ಲಿಲ್ಲ. ಈಗ ಒಬ್ಬ ಸಿಸ್ಟರ್ ಕೇಳ್ತಾಯಿದ್ರು, ವೀಡಿಯೋ ಮಾಡಿಲ್ಲ ಅಕ್ಕ ನೀವು, ನನಗೆ ನಮ್ಮ ಫ್ರೆಂಡ್ಸ್ ಕೂಡ ಕೇಳ್ತಾ ಇದ್ದಾರೆ ಅಂಥೇಳಿ ನಿನ್ನೆ ಕಮೆಂಟ್ ಹಾಕಿದ್ರು. ಅದಕ್ಕೋಸ್ಕರ ಬಿಡಬಾರ್ದು ಅನ್ನೋಕ್ಕೋಸ್ಕರ ನಾನು ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಖಾಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ. ಎಲ್ಲನೂ ನಾವು ಕಲ್ತ್ರೇ ಚೆನ್ನಾಗಿರುತ್ತೆ. ಕಲೀಲಿಲ್ಲ ಅಂದರೆ ಏನೂ ಆಗಲ್ಲ. ನಮ್ಮ ಬ್ಲೌಸಿಗೆ ನಾವು ವರ್ಕ್ ಆದರೂ ಮಾಡ್ಕೋಬೇಕಲ್ವ. ಅದರಲ್ಲಿ ನಾರ್ಮಲ್ ಮಷಿನಲ್ಲಿ ವರ್ಕ್ ಬರುತ್ತೆ ಅಂತಾದರೆ ಯಾರೆಲ್ಲ ಬಿಡ್ತಾರೆ ಹೇಳಿ. ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋರಿದ್ದಾರೆ, ಆಲ್ಮೋಸ್ಟು ಕಲ್ತಿದ್ದಾರೆ ನನ್ನ ವೀಡಿಯೋ ನೋಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಕಲ್ತಿದ್ದೀರಾ ನನ್ನ ವೀಡಿಯೋಕ್ಕೆ ಒಂದು ಕಮೆಂಟ್ ಮಾಡಿ. ಇಲ್ಲಕ್ಕ ನನಗೆ ಬಂದಿದೆ, ನೀವು ಹೇಳಿಕೊಟ್ಟಿರೋ ಥರನೇ ನಾನು ವರ್ಕ್ ಮಾಡಿದ್ದೀನಿ, ಬಂದಿದೆ ನನಗೆ ಅಂತೇಳಿ ಒಂದು ಕಮೆಂಟ್ ಮಾಡಿ ಸಾಕು. ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ನನ್ನಿಂದ ಕಲ್ತಿದ್ದಾರೆ ಅನ್ನೋದು ನನಗೆ ತುಂಬಾ ಖುಷಿ ಅಲ್ವಾ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ನೀವು ಯಾರೆಲ್ಲ ನನ್ನ ವೀಡಿಯೋ ನೋಡಿ ಕಲ್ತಿದ್ದೀರಾ ಅವರೊಂದು ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಇಲ್ಲಕ್ಕ ನಮ್ಮ ವೀಡಿಯೋ ನೋಡಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಕಲಿತಿದ್ದೀನಿ ಅಂತ ಆಲ್ಮೋಸ್ಟ್ ಒಂದು ಮೆಸೇಜ್ ಬಂದಿದೆ ನನಗೆ. ಕಲ್ತಿದ್ದೀನಿ ಅಕ್ಕ, ನಮ್ಮ ಫ್ರೆಂಡ್ಸ್ ಕೂಡ ಕಲಿತಿದ್ದಾರೆ ಅಂತಂದು ಕಮೆಂಟ್ ಬಂದಿದೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೀವು ಯಾರೆಲ್ಲ ನನ್ನ ವೀಡಿಯೋ ನೋಡಿ ಕಲ್ತಿದ್ದೀರಾ ಅಂತಂದು ನನಗೆ ಗೊತ್ತಾಗಬೇಕಲ್ವ. ಅದಕ್ಕಾಗಿ ಪ್ಲೀಸ್ ಅಂತ ಕೇಳ್ತಾ ಇದ್ದೀನಿ ನಾನು. ಯಾಕಂದರೆ ನನಗೂ ತುಂಬಾ ಖುಷಿ ಆಗುತ್ತೆ. ನೀವು ನನ್ನ ವೀಡಿಯೋ ನೋಡಿಕೊಂಡು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಕಲ್ತಿದ್ದೀರಾ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾರೆಲ್ಲ ಪ್ಲೀಸ್ ನನ್ನ ವೀಡಿಯೋ ನೋಡಿ ನೀವು ಕಲ್ತಿದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಒಂದೊಂದು ಲೈಕು, ಒಂದೊಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ. ನೆಕ್ಸ್ಟು ವೀಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗೆಲ್ಲನೂ ನಾನು ಮಾರ್ಕ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ಈಗ ಸಿಂಪಲ್ಲಾಗಿರೋ ತ್ರಿಕೋನ ಡಿಸೈನು ನಾನು ಮಾರ್ಕ್ ಮಾಡಿದ್ದೀನಿ. ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಯಾವ ಕಲರ್ ದಾರನ ಎಲ್ಲಿ ಫಿಲ್ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡಿ. ಇಲ್ಲಿ ಫಸ್ಟು ಈ ಔಟ್ಲೈನು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಕ್ರೀಮ್ ಕಲರ್ ದಾರನ
ತೊಗೊಂಡಿದ್ದೀನಿ, ಅಂದರೆ ಸಿಲ್ಕ್ ದಾರನ ತೊಗೊಂಡಿದ್ದೀನಿ. ಕೆಳಗಡೆ ನ್ಯೂಸ್ ಪೇಪರ್ ಕೂಡ ಹಾಕಿದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡಿ, ನಾರ್ಮಲ್ ಮಷೀನಲ್ಲಿ ನಿಮಗೆ ಕಲಿಬೇಕು ಅಂತಾದರೆ ಮಷಿನ್ ಅಂಗಡಿಯಲ್ಲಿ ಎಂಬ್ರಾಯ್ಡ್ರಿ ಪ್ಲೇಟು ಸಿಗುತ್ತೆ. ಒಂದು ಅಂಗಡಿ ಅಲ್ಲ, 2 ಅಂಗಡಿ ಅಲ್ಲ, ಕೆಲವು ಕಡೆ ಕೇಳಿ ನೋಡಿ, ಎಂಬ್ರಾಯ್ಡ್ರಿ ಪ್ಲೇಟ್ ಮಾತ್ರ ಸಿಗುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಆ ಪ್ಲೇಟು ಎಷ್ಟು ಇಂಚ್ ಇರುತ್ತೆ ಅನ್ನೋದನ್ನ ಟೇಪ್ ಮೂಲಕ ಅಳತೆ ಮಾಡಿ ನಿಮಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ನಿಮಗೆ ಗೊತ್ತಿಲ್ಲ ಅಂತಾದರೆ ಆ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಖಂಡಿತವಾಗಿಯೂ ಸಿಗುತ್ತೆ ಈ ಎಂಬ್ರಾಯ್ಡ್ರಿ ಪ್ಲೇಟು. ಯಾರೂ ಸಿಗಲ್ಲ ಅಂತ ಹೇಳಬೇಡಿ. ಹಾಗೆ ವಿಡಿಯೋ ಲಾಂಗ್ ಆಗುತ್ತೆ ಅಂಥೇಳಿ ವಿಡಿಯೋನ ಸ್ಕಿಪ್ ಮಾಡಿ ಹೋಗಬೇಡಿ, ಯಾವುದೇ ರೀತಿಯಿಂದ ಅರ್ಥ ಆಗಲ್ಲ. ಬನ್ನಿ, ಈಗ ಔಟ್ಲೈನು ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದಾಗಿದೆ. ಈಗ ನೋಡಿ, ಔಟ್ಲೈನು ಎಂಬ್ರಾಯ್ಡ್ರಿ ವರ್ಕು ನೀಟಾಗಿ ಕ್ರೀಮ್ ಕಲರ್ ಸಿಲ್ಕ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ಈಗ ನಾನು ಈ ಬಾಕ್ಸ್ ಒಳಗಡೆ ಯಾವ ರೀತಿಯಾಗಿ ಫಿಲ್ ಮಾಡ್ತೀನಿ, ಹಾಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ನೋಡಿ, ತುಂಬಾ ಸಿಂಪಲ್ ಆಗಿರೋ ಡಿಸೈನ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಈ ತ್ರಿಕೋನದು ಡಿಸೈನ್ ಯಾಕೆ ಹಾಕಿದ್ದೀನಿ ಅಂದರೆ, ಈ ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕು ಡಿಸೈನು ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ತ್ರಿಕೋನ ಡಿಸೈನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಫ್ರೇಮ್ ಮೂಮೆಂಟು, ಹ್ಯಾಂಡ್ ಮೂಮೆಂಟು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅನ್ನೋದನ್ನ ಸ್ವಲ್ಪ ಕಣ್ಣಾಡಿಸ್ಕೊಳ್ಳಿ. ನಾನು ಹಾಗೆ ಒಂದು ಬಾಕ್ಸ್ ಬಿಟ್ಟು ಮತ್ತು ಒಂದು ಬಾಕ್ಸಿಗೆ ಅದೇ ದಾರನ ಮುಂದಕ್ಕೆ ತಗೊಂಡು ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು, ನಾನು ಯಾವ ರೀತಿಯಾಗಿ ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾಯಿದ್ದೀನಿ ಅನ್ನೋದನ್ನ ನೋಡ್ಕೊಂಡಾದಮೇಲೆ ರಫಾಗಿ ನೀವು ವೇಸ್ಟ್ ಕ್ಲಾತ್ ಮೇಲೆ, ಅಂದರೆ ಮೊದಲು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಾದರೆ ಏನು ಮಾಡಬೇಕು, ಕಾಟನ್ ಕ್ಲಾತೇ ತೊಗೋಬೇಕು. ಪಾಲಿಸ್ಟರ್ ಕ್ಲಾತು ಹಾಗೆ ಶೈನಿಂಗ್ ಕ್ಲಾತ್ ಬರುತ್ತಲ್ವ, ಆ ಕ್ಲಾತು, ಚೀಫನ್ ಕ್ಲಾತ್, ಈ ರೀತಿಯಾಗಿ ಯಾವುದು ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಾದರೆ, ಪರ್ಫೆಕ್ಟಾಗಿ ಬರಬೇಕು ಅಂತಾದರೆ ನೀವು ಕಾಟನ್ ಕ್ಲಾತ್ ಮೇಲೇ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ನಿಮಗೆ ಗ್ರಿಪ್ ಸಿಗುತ್ತೆ, ಹಾಗೆ ದಾರನೂ ಎಲ್ಲಿ ಕಟ್ಟಾಗಲ್ಲ, ಹಾಗೆ ದಾರನೂ ಸೂಜಿಗೆ ಎಳ್ಕೊಳ್ಳಲ್ಲ. ಆ ರೀತಿಯಾಗಿ ವರ್ಕು ನೀಟಾಗಿ ಚೆನ್ನಾಗಿ ಬರುತ್ತೆ. ನಾನು ಯಾವ ರೀತಿಯಾಗಿ ಫಿಲ್ ಮಾಡ್ತಾ ಬರ್ತಿದ್ದೀನಿ, ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಬರ್ತೀನಿ ಅಂತ ನೋಡ್ಕೊಳ್ಳಿ. ಖಾಲಿ ಕೂತ್ಕೊಂಡು ಏನೂ ಮಾಡೋದಿಲ್ಲ. ಮಿಕ್ಕಿರೋ ಟೈಮಲ್ಲೇ ಮನೇಲಿ ಅಡುಗೆ ಕೆಲಸ ಮುಗಿಸ್ಕೊಂಡು, ಪಾತ್ರೆ ತೊಳ್ಕೊಂಡು, ಕಸ ಗುಡಿಸ್ಕೊಂಡು, ಮಕ್ಕಳಿಗೆ ಬಾಕ್ಸ್ ಕೊಟ್ಟಾದ್ಮೇಲೆ ನಮ್ಮದೇನಿರುತ್ತೆ ಮನೇಲಿ ಕೆಲಸ ಅಲ್ವಾ. ಎಲ್ಲ ಕೆಲಸ ಮುಗೀತು, ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರ ಮೈಂಡಲ್ಲಿ ಈ ರೀತಿಯಾಗಿ ಈ ಕೆಲಸನ ಶುರು ಮಾಡ್ಕೊಳ್ಳಿ. ನಾನು ಹೇಳೋದಿಷ್ಟೇ, ನಮಗೆ ರೆಸ್ಟು ಬೇಕು ಅಂತಾದರೆ 1 ಅವರ್ ಸಾಕು ರೆಸ್ಟು. ಮಿಕ್ಕಿರೋ ಟೈಮಲ್ಲಿ ನಾವೇನು ಮಾಡಬೇಕು, ಮಕ್ಕಳೇನೋ 5-5:30ಗೆಲ್ಲ ಬಂದುಬಿಡ್ತಾರೆ. ಆ ಟೈಮಲ್ಲಿ ನಾವೇನು ಮಾಡಬೇಕು, ಅವ್ರು ಬರೋ ಮುಂಚೆನೇ ನಾವು ಈ ರೀತಿಯಾಗಿ ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಪ್ರಾಕ್ಟೀಸ್ ಮಾಡೋದನ್ನ ನೀವು ಕಲ್ತ್ಕೊಳ್ಳಿ. ಖಾಲಿ ಇದ್ದರೆ ಕಲ್ತ್ಕೊಳ್ಳಿ. ಮನೇಲಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಆದರೆ ಕಲಿಯೋದು ಬೇಡ. ಯಾಕಂದರೆ 2 ರೀತಿಯಲ್ಲೂ ಹೇಳ್ತಾ ಇದ್ದೀನಿ ನಾನು. ಇರೋ ಟೈಮಲ್ಲೇ ಏನಾದರೂ ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನಾನು ಮಾತಾಡೋದು ನಿಮಗೆ ತಪ್ಪು ಅನ್ನಿಸ್ತಿದೆ ಅಂತಾದರೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ನಾನು. ಈಗ ನೋಡಿ, ನಾನು ಕ್ರೀಮ್ ಕಲರು ಸಿಲ್ಕ್ ದಾರದಿಂದ ಎಲ್ಲನೂ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ನೋಡಿ, ನಾನು ಬ್ಯಾಕ್ ನೆಕ್ಕಿಗೆ ತ್ರಿಕೋನ ಡಿಸೈನ್ ಹಾಕಿದ್ನಲ್ವ, ಅದಕ್ಕೆ ನಾನು ಒಂದು ಬಿಟ್ಟು ಒಂದು ಗೋಲ್ಡು ಕಲರು ಸಿಲ್ಕ್ ದಾರದಿಂದ ವರ್ಕ್ ಮಾಡ್ತಾ ಬಂದಿದ್ದೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ, ನೋಡ್ತಿರ್ಬೋದು ನೀವು. ಈಗ ನಾನು ಏನು ಮಾಡ್ತೀನಿ, ಡಾರ್ಕ್ ಪರ್ಪಲ್ ಕಲರು ಸಿಲ್ಕ್ ದಾರ ತೊಗೊಂಡಿದ್ದೀನಲ್ವ, ಅದನ್ನು ಈಗ ನಾನಿಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಕಲರ್ ಕಾಂಬಿನೇಷನ್ ಯಾವ ರೀತಿಯಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತಾ ಇಲ್ವಾ ಅನ್ನೋದನ್ನ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ಈ ರೀತಿ ಗೋಲ್ಡ್ ಸಿಲ್ಕ್ ದಾರ ಹಾಗೆ ಡಾರ್ಕ್ ಪರ್ಪಲ್ ಸಿಲ್ಕ್ ದಾರ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು 2 ದಾರನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೀತಿಯಾಗಿ ಕಾಂಬಿನೇಷನ್ ಬೇಕು, ಇದೇ ಕಾಂಬಿನೇಷನ್ ಚೆನ್ನಾಗಿದೆ ನಾ ದಾರದ್ದು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ, ಇವಾಗ ನಾನು ಡಾರ್ಕ್ ಪರ್ಪಲು ಸಿಲ್ಕ್ ದಾರದಿಂದ ನಾನು ಮಿಕ್ಕಿರೋ ತ್ರಿಕೋನ ಬಾಕ್ಸ್ಗಳನ್ನೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಾನು ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡಿರೋದನ್ನ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಬರ್ತಾಯಿದ್ದೀನಿ. ಆದರೆ ಈ ಮಾಡಿರೋ ಎಂಬ್ರಾಯ್ಡ್ರಿ ವರ್ಕು ನಾನು ಬೇರೆಯವ್ರಿಗೆ ತೋರಿಸಿದರೆ, ಇಲ್ಲ ನೀನು ನಾರ್ಮಲ್ ಮಷೀನಲ್ಲಿ ಮಾಡಿಲ್ಲ, ಎಂಬ್ರಾಯ್ಡ್ರಿ ಮಷೀನಲ್ಲಿ ಮಾಡಿಸಿರೋದು ಅಂತ ನನಗೆ ಹೇಳ್ತಾರೆ. ಅಂದರೆ ಆ ರೀತಿಯಾಗಿ ಎಂಬ್ರಾಯ್ಡ್ರಿ ಮಷೀನ್ ಯಾವ ರೀತಿಯಾಗಿ ವರ್ಕ್ ಬರುತ್ತಲ್ವ, ಆ ರೀತಿಯಾಗಿ ಈ ವರ್ಕು ಬರುತ್ತೆ ನಾರ್ಮಲ್ ಮಷೀನಲ್ಲಿ. ಆದರೆ ಕೆಲವರಿಗೆ ಗೊತ್ತಿಲ್ಲ ನಾರ್ಮಲ್ ಮಷೀನಲ್ಲಿ
ಈ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅಂತ ಕೆಲವರಿಗೆ ಗೊತ್ತಿಲ್ಲ. ನಾನು ಹೇಳಿದ್ರು ಕೂಡ ಯಾರೂ ನಂಬ್ತಾ ಇಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾದ್ರೆ ನನ್ನ ಜೊತೆಲೇ ಇದ್ದು ನೀವು ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಂತ. ಆದರೆ ಕೆಲವರು ನೋಡಿನೂ ಆಮೇಲೆ ಆಶ್ಚರ್ಯಪಟ್ಟರು. ಯಾಕೆ ಅಂದರೆ, ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ದೀಯಾ, ಇಷ್ಟೆಲ್ಲ ಮಾಡ್ತಾ ಇದೀಯ, ಆದರೂ ಗೊತ್ತೇ ಇಲ್ಲ ಬಿಡು ಅನ್ನೋ ರೀತಿಯಾಗಿ ಇರ್ತೀಯಲ್ಲ ಅಂತಂದು ಹೇಳಿದರು. ನಾನೇನು ಹೇಳಿದೆ ಆ ಮಾತಿಗೆ ಅಂದರೆ, ನಮಗೆಲ್ಲ ಬರುತ್ತೆ ಅಂತ ಹೇಳ್ಕೊಂಡು ಅಡ್ಡಾಡಿದರೆ ಏನೂ ಬರಲ್ಲ. ನಮಗೇನು ಬರಲ್ಲ ಅಂತ ಇದ್ದರೆ ಎಲ್ಲನೂ ಬರುತ್ತೆ. ಆದರೆ ಅದನ್ನು ನಾನು ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದೆ ನಾನು. ಯಾಕೆ ಅಂದರೆ, ನಿಮಗೆ ಯಾಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಈ ರೀತಿಯಾಗಿ ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅಂತಂದು ನಿಮ್ಗೆಲ್ಲರಿಗೂ ತಿಳಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ವೀಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಮುಂಚೆ ನಾನು ರೆಸಿಪಿ ವೀಡಿಯೋಸ್ನ ಮಾಡ್ತಾಯಿದ್ದೆ. ಆದರೆ ಮಸಾಲ ಹಾಕದೇ ಮನೇಲಿರೋ ಮಸಾಲ ಐಟಮ್ನೇ ಬಳಸಿ ನಾನು ರೆಸಿಪಿ ವೀಡಿಯೋನ ಮಾಡ್ತಿದ್ದೆ. ಅದಕ್ಕೂ ತುಂಬಾ ಲೈಕು ಕಮೆಂಟು ಎಲ್ಲ ಬಂದವು, ಇಲ್ಲಂತಲ್ಲ. ಆದರೆ ನೆಕ್ಸ್ಟ್ ಏನಂತಂದರೆ, ಈ ಎಂಬ್ರಾಯ್ಡ್ರಿ ವರ್ಕು ಮಾಡೋದು ನನಗೆ ತಲೆಯಲ್ಲಿ ಬಂದಿತ್ತಲ್ವ, ಅದಕ್ಕೋಸ್ಕರ ನಾನು ಯಾಕೆ ಇದನ್ನು ವೀಡಿಯೋ ಮಾಡಬಾರ್ದು, ಜನರಿಗೆ ಈ ಥರ ನಾನು ಯಾಕೆ ತಿಳಿಸ್ಕೊಡ್ಬಾರ್ದು ಅಂತ ನನ್ನ ಮೈಂಡಲ್ಲಿ ಬಂತು. ಆವಾಗ ನಾನು ರೆಸಿಪಿದು ಚಾನಲ್ಲು ಅಂದರೆ ವೀಡಿಯೋ ಬಿಟ್ಟು ಈಗ ನಾನು ಮಷಿನ್ದು ಎಂಬ್ರಾಯ್ಡ್ರಿ ವರ್ಕ್ ಮಷಿನ್ದು, ಹಾಗೆ ಬ್ಲೌಸ್ ಹೊಲಿಯೋದು ಮತ್ತು ಪೀಕೋ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕು, ಡರ್ಬಿ ಮಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಅಂತಲೂ ವೀಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಚೆಕ್ ಮಾಡಿ ನೀವು. ನನಗೆ ಏನು ಇಷ್ಟನೋ ನನಗೆ ಅದನ್ನು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದು ಕೆಲವರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಇಷ್ಟ ಆಗಲ್ಲ ಅಂಥೇಳಿ ನಾನೇನು ವೀಡಿಯೋ ಮಾಡೋದು ನಿಲ್ಸೋಕ್ಕಾಗಲ್ಲ. ನನಗೆ ಯಾವ್ದು ಇಷ್ಟನೋ ಅದನ್ನ ನಾನು ಮಾಡ್ತೀನಿ. ಅದಕ್ಕಾಗಿ ಇರೋ ಟೈಮಲ್ಲೇ ಏನಾದರೂ ಮಾಡಬೇಕು ಅಂತ ನನ್ನ ಇಷ್ಟನೇ ನಿಮ್ಮಿಷ್ಟ ಆಗಲಿ ಅಂತ ನಾನು ಪ್ರತಿ ಸರಿ ಹೇಳ್ತಾ ಬರ್ತಾಯಿದ್ದೀನಿ. ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಆಗಬಾರ್ದಲ್ವ, ಅದಕ್ಕೋಸ್ಕರ ನೀವೂ ಕಲೀರಿ ಅನ್ನೋದು ಪದೇ ಪದೇ ಹೇಳ್ತಾ ಇದ್ದೀನಿ. ಇದನ್ನು ನೀವು ಇರಿಟೇಡು ಮಾಡ್ಕೋಬೇಡಿ. ಈಗ ನೋಡಿ, ಪರ್ಪಲ್ ಕಲರು ಸಿಲ್ಕ್ ದಾರದಿಂದ ಕೂಡ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದಾಯಿತು. ಕೊನೆಯದಾಗಿ ಯಾವ ರೀತಿಯಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನೋಡಿ, ಪರ್ಪಲ್ ಕಲರ್ ಸಿಲ್ಕ್ ದಾರದಿಂದ ಕೂಡ ಎಂಬ್ರಾಯ್ಡ್ರಿ ವರ್ಕು ಮಾಡೋದು ಮುಗೀತು. ಈಗ ಈ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ಫ್ರೇಮ್ ತೆಗೆದು ನಿಮಗೆ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ನನಗಂತೂ ಈ ತ್ರಿಕೋನ ಡಿಸೈನು ಹಾಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈಗ ಈ ಡಿಸೈನ್ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಈ ಕಲರ್ ಕಾಂಬಿನೇಷನ್ ಯಾವ ರೀತಿಯಾಗಿ ಕಾಣುತ್ತೆ ಅಂತಲೇ ಗೊತ್ತಿದ್ದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ವರ್ಕ್ ಕೂಡ ತುಂಬಾ ನೀಟಾಗಿ ಬಂದಿದೆ. ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ನೀವೇ ನೋಡಿ. ನಾನಂತೂ ಸುಳ್ಳು ಹೇಳ್ತಾ ಇಲ್ಲ. ಇದೇ ನಾರ್ಮಲ್ ಮಷಿನಲ್ಲಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಯಾರು ಕೂಡ ಕಲಿಸಿಕೊಡಲ್ಲ. ಆದರೆ ನಾನು ಬಿಡು ಮಾಡಿಕೊಂಡು ನನ್ನಿಂದ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಪ್ರತಿ ಸಾರಿ ವೀಡಿಯೋ ಮಾಡೋದು ನಿಮಗೇ. ಹಾಗೆ ಕಲಿಬೇಕು ಅನ್ನೋದು ನನಗೆ ಆಸೆ, ನೀವು ಕಲಿಬೇಕು ಅನ್ನೋದು ಆಸೆ ನನಗೆ ಇದೆ. ಅದಕ್ಕೋಸ್ಕರ ಪ್ರತಿ ಸಾರಿ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನಾರ್ಮಲ್ ಮಷಿನಿಂದ ಈ ರೀತಿ ಸಾಧ್ಯನಾ ಅನ್ನೋರಿಗೆ ಸಾಧ್ಯ ಅಂತಂದು ನಾನು ತೋರಿಸ್ಕೊಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ನಿಮಗೆ ಈ ಡಿಸೈನು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಈಗ ನಾನು ಫ್ರೇಮ್ ತೆಗೆದು ಯಾವ ರೀತಿಯಾಗಿ ವರ್ಕ್ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಫಸ್ಟು ನಾನು ಫ್ರೇಮ್ ಹಿಂದ್ಗಡೆ ಹಾಕಿರೋ ನ್ಯೂಸ್ ಪೇಪರ್ನ ತೆಗೆದು ಆನಂತರ ಫ್ರೇಮ್ನ ತೆಗೆದು ಯಾವ ರೀತಿಯಾಗಿ ವರ್ಕ್ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈಗ ಬನ್ನಿ, ಹಿಂದ್ಗಡೆ ಹಾಕಿರೋ ನ್ಯೂಸ್ ಪೇಪರ್ ತೆಗ್ದಿದ್ದೀನಿ. ಈಗ ನಾನು ಫ್ರೇಮ್ನ ತೆಗೆದು ವರ್ಕ್ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನನಗೆ. ನಿಮ್ಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನನಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಹೊಸ ಡಿಸೈನ್ ಕಲಿಬೇಕು, ಇನ್ನೂ ಹೊಸ ಡಿಸೈನ್ ನೋಡಬೇಕು ಅಂದರೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಈಗ ನೋಡಿ ಯಾವ ರೀತಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.